ಮಕ್ಕಳೇ, ನಿನ್ನೆಯ ದಿನ ನೀವೇನು ಮಾಡಿದ್ರಿ? 8ನೇ ತರಗತಿಯ 4ನೇ ಪಾಠ ಸಾರ್ಥಕ ಬದುಕಿನ ಸಾಧಕ ಪಾಠವನ್ನು ಬರೆದಂಥವರು NS ಲಕ್ಷ್ಮೀನಾರಾಯಣ ಭಟ್ರು. ಇವರು DVG ಅವರ ಕುರಿತು ಬರೆದಿದ್ದಾರೆ ಅನ್ನೋದನ್ನು ನಿನ್ನೆ ನೀವು ತಿಳ್ಕೊಂಡಿದ್ದೀರಿ. ಹಾಗೆ ಇಲ್ಲಿ DVG ಅವರಿಗೆ ಮತ್ತು ವಿಶ್ವೇಶ್ವರಯ್ಯನವರಿಗೆ ಮಾತಿನ ಚಕಮಕಿ ನಡಿತೈತಿ, ಸಂಭಾಷಣೆಗಳು ನಡೀತಾವೆ. ಹಾಗಾದ್ರೆ ಏನೇನು ನಡಿತೈತಿ, ಯಾವ ಒಂದು ವಿಷಯಕ್ಕಾಗಿ ನಡಿತೈತಿ? DVG ಅವರು ಪತ್ರಕರ್ತರಾಗಿದ್ದರು. ಅವರು ಉತ್ಸವಕ್ಕೆ ಬಂದು ಅಲ್ಲೇ ವಿಶೇಷವಾದ ವರದಿಯನ್ನು ನೀಡಿದರು. ಆ ವರದಿಯನ್ನು ನೀಡಿದ್ದಕ್ಕೆ ಏನು ಮಾಡಿದ್ರಿ, ಇಲ್ಲಿ ದಿವಾನರಾಗಿದ್ದಂತಹ ವಿಶ್ವೇಶ್ವರಯ್ಯನವರು ಸಂಭಾವನೆಯನ್ನು ಅಂದ್ರೆ ದುಡ್ಡಿನ ರೂಪದಲ್ಲಿ, ಅಂದ್ರೆ ಹಣದ ರೂಪದೊಳಗೆ ಕೊಟ್ಟಿರ್ತಾರೆ. ಅದನ್ನು ಇವರು DVG ಅವರು ತಮ್ಮ ಹಣವನ್ನು ಅವ್ರಿಗೆ ಅಂದ್ರೆ ವಿಶ್ವೇಶ್ವರಯ್ಯನವರಿಗೆ ವಾಪಸ್ ಅಂದ್ರೆ ಮರಳಿ ಕೊಡಲಿಕ್ಕೆ ಹೋಗಿರ್ತಾರೆ. ಆದಂಥ ಸಂದರ್ಭದಲ್ಲಿ ಮಾತಿನ ಚಕಮಕಿಯನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಏನು ಬಂದಿರಿ ಗುಂಡಪ್ಪ, ಯಾಕೆ ಬಂದಿರಿ ಗುಂಡಪ್ಪನವರೇ ಅಂತ ಇಲ್ಲಿ ಯಾರು ಕೇಳಿದ್ರು ಮಕ್ಕಳೇ? ವಿಶ್ವೇಶ್ವರಯ್ಯನವರು ಕೇಳ್ತಾರ. ನನಗೆ ಈ ಹಣ ಯಾಕೆ ಕಳಿಸಿದ್ದೀರಾ? ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ಹಣ ಯಾಕೆ ಕಳಿಸ್ಬೇಕು? ನೋಡ್ರಿ, ಇಲ್ಲೇ ವಿಶ್ವೇಶ್ವರಯ್ಯನವರು ಹೇಳ್ತಾರ, ಯಾಕ್ರಿ ಗುಂಡಪ್ಪ ಅಂದ್ರೆ DVG ಅವರಿಗೆ ಗುಂಡಪ್ಪ ಅಂತ ಕರಿತಿದ್ರು. ಏನ್ರಿ ಗುಂಡಪ್ಪನವ್ರೆ, ನೀವು ಯಾಕೆ ಬಂದಿರಿ? ಹಣ ಯಾಕೆ ನೀವು ಕಳಿಸಿದ್ರಿ? ನೀವು ದಸರಾ ಉತ್ಸವನ ಚೆನ್ನಾಗಿ ವರದಿಯನ್ನು ನೀವು ಸಲ್ಲಿಸಿದ್ರಿ, ಅದಕ್ಕೋಸ್ಕರ ನಾವು ನಿಮ್ಗೆ ಸಂಭಾವನೆಯ ರೂಪದೊಳಗೆ ಅಂದ್ರೆ ರೊಕ್ಕವನ್ನು ಅಥವಾ ಹಣವನ್ನು ನಿಮ್ಗೆ ಕೊಟ್ಟಿದ್ವಿ ಅಂತ ಇಲ್ಲಿ ಯಾರು ಹೇಳಿದರು? ವಿಶ್ವೇಶ್ವರಯ್ಯನವರು ಹೇಳಿದರು. ಯಾರಿಗೆ? DVG ಅಂದ್ರೆ ಗುಂಡಪ್ಪನವರಿಗೆ. ಗುಂಡಪ್ಪನವ್ರು ಏನು ಹೇಳ್ತಾರ್ರಿ? ಅದಕ್ಕೆ ಹಣ ಯಾಕೆ ಕಳಿಸ್ಬೇಕು, ಅದಕ್ಕೆ ಹಣನ ಯಾಕೆ ಕಳಿಸ್ಬೇಕು ಅಂದಾಗ ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ, ಅಲ್ಲದೆ ಹಿಂದಿನಿಂದ ಬಂದಂತಹ ಪದ್ಧತಿ. ನೋಡ್ರಿ, ಖರ್ಚು ಕಂದಾಯ ಇರ್ತೈತಿರಿ, ಆದರೂ ಕೂಡ ಹಿಂದಿನಿಂದ ಬಂದಂತಹ ಪದ್ಧತಿ ಅಲ್ಲ. ನೀವು ಹಣ ಯಾಕೆ ಕಳಿಸ್ಬೇಕು? ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ನೋಡ್ರಿ, ಇಲ್ಲಿ ವರದಿಯನ್ನು ಮಾಡೋದು ನಮ್ಮ ಕರ್ತವ್ಯ. ನೀವು ಸಂಭಾವನೆಯನ್ನು ಕೊಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಖರ್ಚಾದರೆ ಪತ್ರಿಕೆಯವರೇ ಕೊಡಬೇಕು. ಪತ್ರಿಕೆಯವರೇ ನಮಗೆ ಕೊಡ್ತಾರ, ನೀವು ಯಾಕೆ ಕೊಡಬೇಕು ಅಂದ್ರೆ ಅದು ಸರ್ಕಾರ ಕೊಡೋದು ಅವಶ್ಯಕತೆ ಇಲ್ಲ ಅಂತಿಲ್ಲಿ ಗುಂಡಪ್ಪನವರು ಖಂಡಿತವಾಗಿ ಹೇಳ್ತಾರ. ನನಗೆ ಈ ಹಣ ಖಂಡಿತ ಬೇಡ. ನೋಡ್ರಿ, ಹೇಳ್ತಾರೆ, ನನಗೆ ಈ ಹಣ ಖಂಡಿತವಾಗಿ ಬೇಡವೇ ಬೇಡ ಎಂದರು DVG ಅವರು. ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು. ಅವ್ರು ಇಲ್ಲಿ ಕರ್ಕೊಂಡ್ಬಂದು ಕಾರ್ಯದರ್ಶಿ ಅವರಿಗೆ ಹೇಳ್ತಾರ. ಏನಂತ ಹೇಳ್ತಾರ? ಈ ಮನುಷ್ಯ ರೀತಿಯೇ ಬೇರೆ, ಈ ಮನುಷ್ಯನ ರೀತಿಯೇ ಬೇರೆ ಇದೆ, ಗುಣನೇ ಬೇರೆ ಇದೆ. ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ. ಹಾಗಾದ್ರೆ ಇವ್ರ ರೀತಿನ ಬೇರೆ ಐತಿ, ನಾವು ಇವರಿಗೆ ಹಣವನ್ನು ಕೊಡಲಿಕ್ಕೆ ಬರೋದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡು ಇಲ್ಲಿ ಹೇಳ್ತಾರೆ ವಿಶ್ವೇಶ್ವರಯ್ಯನವರು. ಹಾಗಾದ್ರೆ ಇವರ ರೀತಿನ ಬೇರೆ ಐತಿ, ನೀತಿನ ಬೇರೆ ಐತಿ, ಇವ್ರಿಗೆ ಹಣ ಕೊಡ್ಲಿಕ್ಕೆ ಬರೋದಿಲ್ಲ, ಹಾಗಾದ್ರೆ ನೀವು ಹೊಳ್ಳಿ ಇಸ್ಕೊಂಬಿಡಪ್ಪ ಅಂತ ಇಲ್ಲಿ ಯಾರಿಗೆ ಹೇಳಿದರು? ಕಾರ್ಯದರ್ಶಿಗೆ ಹೇಳಿದರು. ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆಯುತ್ತಿದ್ದರು. ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡ್ತಿದ್ರು ಅವರು. ನೋಡ್ರಿ, ಎಲ್ಲ ಜನರಿಗೂ ಕೂಡ ಅಂದರೆ ಹಲವಾರು ರೀತಿಯ ಮೇಧಾವಿಗಳು ಕೂಡ ನೀವು ಕೆಲಸ ತೊಗೊಂಡ್ರು ಕೂಡ, ಬುದ್ಧಿವಂತರ ಕೂಡ ಕೆಲಸ ತೊಗೊಂಡ್ರು, ಪ್ರಬುದ್ಧರು ಕೂಡ ಕೆಲಸ ತೊಗೊಂಡ್ರು, ಅವರು ಸಂಭಾವನೆಯನ್ನು ಕೊಡ್ತಿದ್ರು. ಆದರೆ ಅವರೆಲ್ಲರೂ ಇಸ್ಕೊಂಡು ಹೋಗ್ತಿದ್ರು. ಆದರೆ ಈ DVG ಅವರ ರೀತಿನೇ ಬೇರೆ ಐತಪ್ಪ, ಇವ್ರಿಗೆ ಹಣ ಕೊಡೋದು ಬೇಡ, ಹೊಳ್ಳಿ ಇಸ್ಕೊಂಬಿಡು ಅಂತ ಇಲ್ಲಿ ಹೇಳಿದರು. DVG ಅವರಿಂದ ಅವರು ಅನೇಕ ಕೆಲಸ ಮಾಡಿಸಿಕೊಂಡಿದ್ದು ಉಂಟು, ಹಲವಾರು ರೀತಿಯ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರ. ಒಂದು ಸಲನಾದರೂ ಇವರು ಹಣವನ್ನು ತೆಗೆದುಕೊಳ್ಳಿ ಅಂತ ಕೊಟ್ಟರೆ ಅವರು ಒಪ್ಪೋದಿಲ್ಲ. ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ DVG ಒಪ್ಪಲಿಲ್ಲ. ನೋಡ್ರಿ, ಅವರು ಒಪ್ಕೊಳೋದಿಲ್ಲ. ಇದು ರಾಜ್ಯದ ಕೆಲಸ, ಇದು ಮನೆ ಕೆಲಸ ಅಲ್ರಿ, ಇದು ರಾಜ್ಯದ ಕೆಲಸ. ಹಾಗಾಗಿ ನೀವು ನಮಗೆ ಸಂಭಾವನೆ ಕೊಡುವುದು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ವಾದ ಮಾಡ್ತಿದ್ರಿ ಅವರು. ಅಲ್ಲದೆ ವಿಶ್ವೇಶ್ವರಯ್ಯ ಎಂತಹ ಮಹಾನ್ ವ್ಯಕ್ತಿ, ಅವರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ನೋಡ್ರಿ ವಿಶ್ವೇಶ್ವರಯ್ಯನವರೇ, ನೀವು ಎಂತಹ ಮಹಾನ್ ವ್ಯಕ್ತಿ, ದೊಡ್ಡ ವ್ಯಕ್ತಿ, ನಿಮ್ಮ ಜೋಡಿ ನಾವು ವ್ಯವಹಾರ ಮಾಡೋದೇ ನನಗೆ ದೊಡ್ಡ ಹೆಮ್ಮೆ, ಹಾಗಾಗಿ ನನಗೆ ಸಂಭಾವನೆ ಬೇಡ ಅಂತಿದ್ರು. ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ
ಪ್ರಶ್ನೆ ಮಾಡ್ತಾರೆ, ನೀವು ಅದಕ್ಕೆ ನನಗೆ ದುಡ್ಡನ್ನು ಕೊಡ್ತೀರಾ ನೀವು ಅಂದಾಗ, ಎಂದಿಗೂ ಕೂಡದು, ಬೇಡ ಸ್ವಾಮಿ, ನನಗೆ ಹಣ ಬೇಡ, ನೀವು ದೊಡ್ಡ ವ್ಯಕ್ತಿ ಅದಿರಿ, ನಿಮ್ಮ ಜೋಡಿ ನಾ ಕೆಲಸ ಮಾಡೋದೇ ನನ್ನ ದೊಡ್ಡದು ಅಂತ ಇಲ್ಲಿ ಹೇಳಿದರು. ಇದು ಅವರ ತರ್ಕ, ಅಂದರೆ ಅವ್ರ ವಾದ ಆಗಿತ್ತು. ಆದರೆ ಈ ತರ್ಕ ನಡೆಯಲಿಲ್ಲ, ಅವ್ರ ವಾದ ನಡೀಲಿಲ್ಲ. ಡಿ ವಿ ಜಿ ಅವರು ಮೊಂಡ ಆದರೆ ವಿಶ್ವೇಶ್ವರಯ್ಯನವರು ಜಗಮೊಂಡ. ನೋಡಪ್ಪ, ಡಿ ವಿ ಜಿ ಅವರು ಎಷ್ಟು ಮೊಂಡ ಆದರೂ ನಾನು ಅವ್ರಿಗಿನ್ನ ಜಗಮೊಂಡ ಅಂತ ಇಲ್ಲಿ ಹೇಳಿದ್ದಾರೆ. ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಅದಕ್ಕೆ ಹಣ ಬರುತ್ತದೆ, ನೀವು ತೆಗೆದುಕೊಳ್ಳಲೇಬೇಕು. ಇದು ನನ್ನ ವೈಯಕ್ತಿಕ ಕೆಲಸ ಐತಿ, ಅದಕ್ಕೋಸ್ಕರ ಹಣ ಬರ್ತೈತಿ, ನೀವು ತೆಗೆದುಕೊಳ್ಳೇಬೇಕು ಅಂತ ಇಲ್ಲಿ ಹಠ ಹಿಡಿದ್ರು. ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ, ಹಾಗಾದ್ರೆ ನೀವು ಹಣ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ಸಹಾಯನ ಬೇಡ ನನಗಂತಿಲ್ಲಿ ಅವರು ಮೊಂಡತನ ಮಾಡಕತ್ತರು. ಇಲ್ಲಿ ಡಿ ವಿ ಜಿ ಅವರು ಮೊಂಡ ಆದರೆ ವಿಶ್ವೇಶ್ವರಯ್ಯನವರು ಜಗಮೊಂಡ ಆಗಿದ್ದರು. ಅದಕ್ಕೋಸ್ಕರ ಇವ್ರು ಏನು ಮಾಡಿದರು, ಆಯಿತು ಅಂತ ಒಪ್ಕೊಂಡ್ರು. ನಿಮಗಿಲ್ಲ ಅಂದ್ರೆ ಮುಂದೆ ನೀವು ನನಗೆ ಸಹಾಯ ಮಾಡೋದೇ ಬೇಡ ಅಂತ ಕೋಪವನ್ನು ಮಾಡಿಕೊಂಡ್ರು. ತೆಗೆದುಕೊಳ್ಳಲು ಡಿ ವಿ ಜಿ ಒಪ್ಪಿದರು. ಮತ್ತು ಅವ್ರು ಕೋಪ ಮಾಡ್ಕೊಂಡ ತಕ್ಷಣ ಇವರು ಒಪ್ಕೊಂಡ್ಬಿಟ್ರು. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ ಕೊಡುತ್ತಾ ಹೋದರು. ಅವ್ರು ಮುಂದೆ ಮಾಡಿದಂಥ ಕೆಲಸಗಳಿಗೆ ಪ್ರತಿಯೊಂದಕ್ಕೂ ಚೆಕ್ಕನ್ನು ಕೊಡ್ತಾ ಹೋದರು. ಆದರೆ ನೋಡ್ರಿ, ಚೆಕ್ಕನ್ನು ಕೊಟ್ಟರು ಅವರು ತೆಗೆದುಕೊಂಡು ಬ್ಯಾಂಕಿಗೆ ಹೋಗಿರೋದೇ ಇಲ್ಲ. ಇಲ್ಲೇ ಮುಂದೆ ಹೇಳ್ತಾರೆ ನೋಡ್ರಿ, ಡಿ ವಿ ಜಿ ಅವರು ಪಡೆಯುತ್ತಾ ಹೋದರು. ಆದರೆ ಆ ಚೆಕ್ಕುಗಳನ್ನು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದ್ರು ತಾನೇ ಆಯಿತು, ಅವರಿಗೆ ಸಮಾಧಾನ ಆಗಿರ್ತೈತಿ ಕೊಟ್ಟಿನಿ ಅಂಥೇಳಿ. ಆದರೆ ಇವ್ರು ಇಸ್ಕೊಂಡಿದ್ದು ಕೂಡ ಅವ್ರಿಗೆ ಗೊತ್ತಿರ್ತೈತಿ, ಇವ್ರ ಹಣವನ್ನು ತೆಗೆದುಕೊಂಡು ಬಂದಿರಂಗಿಲ್ಲ. ಅವ್ರು ಕೋಪ ಮಾಡಿಸ್ಕೊಂಡಿದ್ದಕ್ಕೆ ಇವರು ಹಣವನ್ನು ಇಸ್ಕೊತೀನಿ ಅಂತ ಒಪ್ಕೊಂಡಿರ್ತಾರೆ. ಹಣವನ್ನು, ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ವ್ಯಕ್ತಿ ಎಂಥ ಶ್ರೀಮಂತರಿದ್ದಿರಬಹುದು ನೋಡ್ರಿ. ಇಲ್ಲಿ ಯೋಚನೆ ಮಾಡ್ತಾರೆ, ಇಷ್ಟು ಹಣ ಕೊಟ್ಟರು ಇವ್ರು ಯಾಕೆ ಹಣವನ್ನು ಪಡೀಲಿಕ್ಕೆ ಒಲ್ಲೆ ಅಂತಾರ, ಹಾಗಾದ್ರೆ ಇವರು ಬಹಳಷ್ಟು ಶ್ರೀಮಂತರು ಇರಬಹುದಲ್ಲ ಅಂತಿಲ್ಲಿ ಊಹೆಯನ್ನು ಮಾಡ್ಕೊತಾರೆ. ಒಮ್ಮೆ ಡಿ ವಿ ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಅವ್ರ ಮನೆಯೊಳಗೆ ಒಂದು ಫಂಕ್ಷನ್ ನಡೀತು. ಡಿ ವಿ ಜಿಗೆ ಹೋಗಲು ಆಗಲಿಲ್ಲ. ಡಿ ವಿ ಜಿ ಅವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಏನೋ ಅನಿವಾರ್ಯ ಕೆಲಸ ಇರಬೇಕು. ಅವ್ರೇನು ಮಾಡಿದ್ರು, ಮಕ್ಕಳನ್ನು ಕಳಿಸಿದ್ರು, ತಮ್ಮ ಮಕ್ಕಳನ್ನು ಕಳಿಸಿದ್ರು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ನೋಡ್ರಿ, ಆರತಿ ಮಾಡೋ ಟೈಮ್ ಆಯ್ತು, ಅಕ್ಷತೆ ಕೊಡೋ ಟೈಮ್ ಆಯ್ತು ಅಂದ್ರೆ ಅವ್ರ ಹೆಂಡತಿ ಮನೆಯೊಳಗೆ ಇದ್ದಾರ. ಅದನ್ನು ಇವ್ರು ಏನು ಮಾಡಿದ್ರು, ಡಿ ವಿ ಜಿ ಅವರು ಅಸಮಾಧಾನದಿಂದ ಕೇಳ್ತಾರೆ. ಯಾಕೆ ಬೇಸರ ಮಾಡ್ಕೊಂಡು ಕೇಳ್ತಾರೆ, ಯಾಕೆ ನೀವು ಹೋಗಿಲ್ಲ ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಇಲ್ಲಿ ಡಿ ವಿ ಜಿ ಅವ್ರು ಕೇಳ್ತಾರೆ, ನೀವು ಉತ್ಸವಕ್ಕೆ ಹೋಗೋದಿಲ್ಲ ಹೆಂಡತಿ ಅಂತ. ಇಲ್ಲ. ಹಾಗಾದ್ರೆ ಯಾಕೆ? ಮಕ್ಕಳನ್ನು ಕಳಿಸಿದ್ದೇನಲ್ಲ. ಅವ್ರ ಧರ್ಮಪತ್ನಿಯವ್ರು ಹೇಳ್ತಾರೆ, ಮಕ್ಕಳನ್ನು ಕಳಿಸಿದ್ದೀನಲ್ರಿ. ಅದು ಸರಿ ಇರ್ಬೋದು, ನೀನು ಹೋಗ್ಬೇಕಷ್ಟೇ, ನೀನು ಹೋಗಬೇಕು. ಅವ್ರು ಅಷ್ಟೇ ಕಳಿಸೋದಲ್ಲ, ನೀನು ಹೋಗಬೇಕಲ್ಲ. ಅವರು ನಮಗೆ ಬಹಳಷ್ಟು ಬೇಕಾದವರು, ಅವರು ನಮಗೆ ಬಹಳ ಬೇಕಾದವರು. ನೀನು ಹೋಗದಿದ್ದರೆ ಬೇಸರ ಪಡೋದಿಲ್ಲವೇ? ಈಗ ನಾನಂತೂ ಕೆಲಸ ಐತಿ, ನಾನು ಹೋಗೋದಿಲ್ಲ. ನೀನು ನನ್ನ ಹೆಂಡತಿಯಾಗಿ ನೀನು ಹೋಗಬೇಕಿತ್ತಲ್ಲ, ಯಾಕೆ ಹೋಗಲಿಲ್ಲ? ಅವ್ರು ಬೇಸರ ಆಗೋದಿಲ್ಲ, ನಮ್ಗೆ ಭಾಳ ಹತ್ತಿರ ಸಂಬಂಧದವರು, ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಅವ್ರ ಯಜಮಾನ್ರಿಗೆ, ಅಂದರೆ ಇಲ್ಲಿ ಡಿ ವಿ ಜಿ ಅವ್ರಿಗೆ. ಎಲ್ಲರೂ ಹೋದ್ರೆ ಮನೆಗೆ ಒಬ್ರು ಇರಬೇಕಲ್ರಿ ಅಂತ ಹೇಳ್ತಾಳೆ. ನಾನು ಇರುತ್ತೇನೆ, ನಾನು ಇರ್ತೀನಿ, ನೀ ಹೋಗೋ, ನೀನು ಹೋಗಿ ಬಾ ಅಂತ ಹೇಳಿದ್ರಿ ಇಲ್ಲಿ. ಅವರ ಹೆಂಡತಿ ಏನೇನೋ ಸಬೂಬು ಹೇಳಿದ್ರು, ಏನೇನೋ ಒಂದು ನ್ಯಾವ ಹೇಳಿದ್ರು ಅವರು. ಡಿ ವಿ ಜಿ ಅದಕ್ಕೆ ಉತ್ತರ ಕೊಡುತ್ತಲೇ ಹೋದರು. ಅವ್ರು ಏನು ಹೇಳಿದ್ರು ಅವ್ರಿಗೆ ಉತ್ತರನ ಕೊಡ್ತಾ ಹೋದರು. ನಿಜವಾದ ಕಾರಣ ಕಡೆಗೆ ಹೊರ ಬರಲೇಬೇಕಾಯಿತು. ನೋಡ್ರಿ, ಒಂದಕ್ಕೊಂದು ಹೇಳ್ತಾ ಹೋದ್ರೆ, ಅವ್ರು ಆನ್ಸರ್ ಕೊಡ್ತಾ ಹೋದ್ರು, ಅಂದರೆ ಉತ್ತರ ಕೊಡ್ತಾ ಹೋದ್ರು. ಅದ್ರ ನಿಜವಾದ ಕಾರಣ ಏನೈತಿ? ನಾನು ಹೇಳಬಾರ್ದಂದಿದ್ದೆ ರೀ, ಆದರೂ ನೀವು ಕೇಳತ್ತೀರಿ, ಯಾಕೆ ನಾ ಹೋಗಿಲ್ಲ ಅನ್ನೋದು. ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ. ನಾ ಹೇಳಬಾರ್ದಂದ್ರೆ ನೀವು ಹಠ ಮಾಡ್ತಿದ್ದೀರಿ. ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ನೋಡಿ ಮಕ್ಕಳೇ. ಅವರ ಡಿ ವಿ ಜಿ ಅವರ ಹೆಂಡತಿ ಹೇಳ್ತಾರೆ, ನನ್ನ ಹತ್ರ ಇರೋದು ಒಂದೇ ಸೀರೆ ರೀ. ಇಲ್ಲೇ ಇಷ್ಟು ಕೆಲಸ ಮಾಡಿದ್ರು ವಿಶ್ವೇಶ್ವರಯ್ಯನವ್ರು ಹಣ ಕೊಡ್ತೀನಂದ್ರೂ ಇಸ್ಕೊಳೋದಿಲ್ಲ. ಎಲ್ಲರೂ ಏನು ತಿಳ್ಕೊಂಬಿಟ್ಟಿದಾರ, ಇಲ್ಲೇ ಇವರು ಶ್ರೀಮಂತರು ಇರಬಹುದು ಅಂತ ತಿಳ್ಕೊಂಬಿಟ್ಟಿದ್ರು. ಆದರೆ ನೋಡ್ರಿ, ಅವ್ರ ಫಂಕ್ಷನ್ ಬಂದಾಗ ಅವ್ರ ಹೆಂಡತಿ ಅಂದರೆ ಅವ್ರ ಧರ್ಮಪತ್ನಿ ಹೋಗೋದಿಲ್ಲ.
ಯಾಕೆ ಅಂತ ಕೇಳಿದಾಗ ಅವರು ಯಜಮಾನರು ಹೋಗ್ಬೇಕಿತ್ತಲ್ಲ ಅಂದರೂ ಕೂಡ ಅವ್ರು ಮಂಡತನ ಮಾಡ್ತಾ ಹೋದಾಗ ಒಂದು ನಿಜವಾದ ಕಾರಣ ಹೇಳ್ತಾಳೆ. ಏನದು? ನನಗಿರೋದು ಒಂದೇ ಸೀರೆ ರೀ, ನನ್ನ ಹತ್ರ ಯಾವ ಸೀರೆನೇ ಇಲ್ಲ. ಇದು ಕೂಡ ಏನಾಗೈತ್ರಿ, ಒಂದೆರಡು ಕಡೆ ಹರಿದಿದೆ, ಒಂದೆರಡು ಕಡೆ ಸೀರೆನೂ ಹರಿದು ಹೋಗೈತ್ರಿ ಅಂತ ಇಲ್ಲಿ DVG ಅವರ ಹೆಂಡತಿಯವರು ಹೇಳ್ತಾರೆ. ನೋಡ್ರಿ, ಒಬ್ಬ ಕವಿ, ಮಹಾನ್ ವ್ಯಕ್ತಿ, ಅವರ ಜೀವನ ಯಾವ ರೀತಿ ಇತ್ತು ಅನ್ನೋದು. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡ್ರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ? ನೋಡ್ರಿ, ನಾನು ಈ ಬಟ್ಟೆಯನ್ನು ಹಾಕ್ಕೊಂಡು ಹೋದ್ನಿ ಅಂದ್ರೆ ಜನ ನಿಮ್ಮ ಬಗ್ಗೆ ಬೇರೆ ಬೇರೆ ಮಾತುಗಳನ್ನು ಆಡ್ಕೋತಾರ. ನೋಡ್ರಿ, ಯಜಮಾನ ಇಷ್ಟು ಮೇಧಾವಿ ಇದ್ರು, ಇಷ್ಟು ಜಾಣ ಇದ್ರು, ಹೆಂಡತಿ ನೋಡಿ ಯಾವ ರೀತಿ ಅದಾಳಂತ ಆಡ್ಕೊತಾರ. ಅದಕ್ಕೋಸ್ಕರ ನಾವು ಅಲ್ಲೇ ಅಂತ ಹೇಳಿರ್ತಾಳ್ರಿ. ಬಂಧುಗಳ ಮನೆಗೆ ಹೋಗಿ ಬರಬಹುದು, ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯವೇ ಅಲ್ಲವೇ? ನೋಡಿ ಮಕ್ಕಳ, ಎಷ್ಟು ಚೆನ್ನಾಗಿ ಹೇಳಿದಾರ ನೋಡ್ರಿ. ಇಲ್ಲಿ ಗಂಡನ ಮರ್ಯಾದೆನೂ ಅಷ್ಟೇ, ಅಂದ್ರೆ ನಿಮ್ಮ ಮರ್ಯಾದೆಕಿನ ಸಂಬಂಧಿಕರದು ಉತ್ಸವ ದೊಡ್ಡದಲ್ಲ ಅಂತ ಇಲ್ಲಿ ಗಂಡನನ್ನು ಬಹಳಷ್ಟು ಪ್ರೀತಿಯಿಂದ ಇಲ್ಲಿ ಹೇಳ್ತಾ ಹೋಗ್ತಾಳ್ರಿ. DVG ಅವರ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಇವರು ದಿಗ್ಗಜರಲ್ಲಿ ಒಬ್ಬರಾಗಿದ್ದರು. ಯಾರ್ರೀ? DVG ಅವರು. ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಇವ್ರನ್ನ ಕರಿತಿದ್ರು. ಅವರದ್ದು ಹೋಲಿಕೆ ಇಲ್ಲದಂತಹ ಅಪೂರ್ವವಾದ ವ್ಯಕ್ತಿಯಾಗಿದ್ದರು. ಇತರ ಸಾಹಿತಿಗಳಂತೆ ಇವರು ಸಾಹಿತಿ ಮಾತ್ರವಾಗಿರಲಿಲ್ಲ. ನಿಮಗೆ ಮೊದಲೇ ಹೇಳಿದ್ದೆ, ಇವರೊಬ್ಬರು ಪತ್ರಕರ್ತರಾಗಿದ್ದರು, ಬುದ್ಧಿವಂತರಾಗಿದ್ದರು, ಮೇಧಾವಿಯಾಗಿದ್ದರು, ವೇದಾಂತಿಯಾಗಿದ್ದರು. ರಾಜ್ಯಶಾಸ್ತ್ರದಲ್ಲಿ ಕೂಡ ಇವರಿಗೆ ಆಳವಾದ ತಿಳುವಳಿಕೆ ಉಳ್ಳವರಾಗಿದ್ದರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆ ಅಂತ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿ ಸಾಹಿತಿ ಬೇರೆ ಯಾರಿದ್ದಾರೆ ಅವರನ್ನು ಮಹಾಧೀಮಂತ ಎಂಬ ಮಾತಿನಿಂದ ವರ್ಣಿಸುವುದು ಸರಿಯಾದೀತೇನೋ? ಅವರು ಬರೆದಂತಹ ಕವಿತೆಗಳು ಅಂದ್ರೆ ಅವರು ಹಲವಾರು ರೀತಿಯ ಕವಿತೆಗಳನ್ನು ಬರೆದಿರ್ತಾರೆ. ಹಾಗಾದರೆ ಅವ್ರು ಏನು ಮಾಡಿರ್ತಾರೆ? ಅವರ ವ್ಯಕ್ತಿತ್ವವನ್ನು ಬಹಳ ಸೊಗಸಾಗಿ ವರ್ಣಿಸ್ತಾವು. ಹಾಗಾದರೆ ಆ ಸಾಲುಗಳನ್ನು ನೋಡ್ತಾ ಹೋಗೋಣ. ಒಂದೆರಡು ಇಲ್ಲಿ ಕವಿತೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳ, ನೋಡ್ರಿ. ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಗೊಳಿಸು ಗುರುವೇ ಹೇ ದೇವ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನಲಬಿಂ. ತಾನೆಲೆಯ ಪಿಂತಿರ್ದು ದೀನತೆಯ ತೋರು ಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆವಂತೆ. ಇಳೆಯಿಂದ ಮೊಳಕೆ ಒಗೆವಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿ ದನಿಯಿಲ್ಲ. ಬೆಳಕೀವ ಸೂರ್ಯಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ನೋಡ್ರಿ, ಎಷ್ಟು ಚೆನ್ನಾಗಿ ಕವಿತೆಗಳನ್ನು ಬರೆದಿದ್ದಾರೆ ಇವರು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅಷ್ಟು ಚೆನ್ನಾಗಿ ಇವರು ಕವನಗಳನ್ನು ಬರೆದಿದ್ದಾರೆ ಮಕ್ಕಳೇ. ಹಾಗಾಗಿ ನೋಡ್ರಿ, ಇವರು ಇರುವಂತಹ ಜೀವನವನ್ನು ನೋಡ್ರಿ, ಯಾವ ರೀತಿ ಇದ್ದರೂ ಕೂಡ ಇವರು ಹಣಕ್ಕೆ ಆಸೆಯನ್ನು ಪಡಲಿಲ್ಲ, ಆಮಿಷವನ್ನು ಪಡಲಿಲ್ಲ. ಇವರು ಒಬ್ಬ ಮಹಾನ್ ವ್ಯಕ್ತಿ, ಮೇಧಾವಿಯಾಗಿದ್ದರು. ಹಾಗಾಗಿ ಕೂಡ ನಾವು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡೋನು, ಒಳ್ಳೆಯ ವ್ಯಕ್ತಿಗಳಾಗಿ ಇರೋನು, DVG ಅವರಂತೆ ಮೇಧಾವಿ ವ್ಯಕ್ತಿಗಳಾಗಿರೋನು ಅಂತ ಹೇಳ್ತಾ ಈ ಪಾಠ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳ. ಧನ್ಯವಾದ.